ಒಂದು ಡಿಸಿಎಂ ಹುದ್ದೆಗೆ ರಾಹುಲ್ ಗಾಂಧಿ ಒಪ್ಪಿಗೆ ಕೊಟ್ಟಿದ್ದಾರಂತೆ. ಒಂದು ಸಾಕು ಅಂತ, 2, 3, 4 ಅಂತ ಇತ್ತು, ಬೇಡ ಸುಮ್ಮನೆ ಸಮಸ್ಯೆ ಆಗತ್ತೆ, ಒಂದು ಓಕೆ ಅಂತ ಒಪ್ಪಿಗೆ ಕೊಟ್ಟಿದ್ದಾರಂತೆ. ಪರಮೇಶ್ವರ್ ಅವರಿಗೆ ಡಿಸಿಎಂ ಸ್ಥಾನ ಬಹುತೇಕ ಫಿಕ್ಸು ಅಂತ ಹೇಳ್ತಾ ಇದ್ದಾರೆ. ಇದು ಮೊದಲಿಂದ ಕೇಳಿ ಬರ್ತಾ ಇತ್ತು. ಈ ಕಡೆ ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಕೊಡಬೇಕು ಅನ್ನೋದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆಸೆ ಇತ್ತು. ಎಸಿಸಿ ಅಧ್ಯಕ್ಷರು ಅವ್ರ ಪಕ್ಕಕ್ಕೆ ಇರಲಿ ಅಂತ ಒಂದು ಆಸೆ ಇತ್ತು. ಸಿದ್ದರಾಮಯ್ಯನವ್ರಿಗೆ ಅದು ಇಷ್ಟ ಇರಲಿಲ್ಲ. ಆಗಲ್ಲ, ಬಿಲ್ಕುಲ್ ಆಗಲ್ಲ ಅಂತ ಹೇಳ್ಬಿಟ್ಟಿದ್ರು ಅವರು. ಹಾಗಾಗಿ ಪರಮೇಶ್ವರ್ ಅವ್ರಿಗೆ ಗುಲಾಬ್ ಬಂದಿದ್ದು ಅವತ್ತು, ಇಮಿಡಿಯೇಟ್ ಆಗಿ ಬನ್ನಿ 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 ದೆಹಲಿಗೆ ಬನ್ನಿ ಅಂತ. ಈ ಕಡೆ ಯತೀಂದ್ರ ಅವ್ರಿಗೆ ಕೊಡಬೇಕು ಅಂತ ಬೇರೆಯವ್ರು ಹೇಳ್ತಾ ಇದ್ರು. ಬಟ್ ಸಿದ್ದರಾಮಯ್ಯನವರೇ ನನ್ನ ಮಗಂಗೆ DCM ಎಲ್ಲ ಬೇಡ ಅಂತ ಹೇಳಿದ್ರಂತೆ. ಸೊ ಇದೀಗ ಪರಮೇಶ್ವರ್ ಅವರಿಗೆ DCM ಸ್ಥಾನ ಬಹುತೇಕ ಫಿಕ್ಸ್ ಅಂತ ಗೊತ್ತಾಗ್ತಾ ಇದೆ. ರಾತ್ರಿ ನಡೆದ ವರಿಷ್ಠರ ಸಭೆಯಲ್ಲಿ ಇದನ್ನು ನಿರ್ಧರಿಸಿದ್ದಾರೆ. ಆಡಳಿತದ ಮೇಲೆ ಅಡ್ಡ ಪರಿಣಾಮ ಹಿನ್ನೆಲೆಯಲ್ಲಿ 3-4 DCM ಹುದ್ದೆಗಳ ಆಯ್ಕೆಯಲ್ಲ, ಒಳ್ಳೆ ಕೆಲಸ ಮಾಡಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ಗೆ DCM ಸ್ಥಾನ ಖಚಿತ ಅನ್ನೋದು ಗೊತ್ತಾಗ್ತಾ ಇದೆ. ಹೌದು, ನೀವು 3-4 DCM ಕೊಟ್ಬಿಟ್ರೆ ಆಡಳಿತ ವೇಗಕ್ಕೆ ಅದೊಂಥರ ಅಡೆತಡೆ ಇದ್ದಂಗೆ. ಈ ಹಿಂದೆ ಇದ್ದವರು ಆ ಎಡವಟ್ಟು ಮಾಡ್ಕೊಂಡಿದ್ದಾರೆ. 3-4 ಜನಕ್ಕೆ DCM ಕೊಟ್ಬಿಟ್ಟು ಅಲ್ಲೊಬ್ರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಇಲ್ಲೊಬ್ರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಜನಕ್ಕೂ ಕನ್ಫ್ಯೂಸು, ಅವ್ರು ಹೇಳಿದ್ದು ಕೇಳೋದು ಇವ್ರು ಹೇಳಿದ್ದು ಕೇಳೋದು ಅಂತ. ಇವರು ಸಮುದಾಯವಾರು ಕೊಡಿ ಅಂತ ಯಾರೋ ತಲೆಯಲ್ಲಿ ಹುಳ ಬಿಟ್ಬಿಟ್ಟಿದ್ರು ರಾಹುಲ್ ಗಾಂಧಿ ಅವರಿಗೆ ಮತ್ತು ಹೈಕಮಾಂಡ್ ನಾಯಕರಿಗೆ. ಬಟ್ ರಾಹುಲ್ ಗಾಂಧಿ ಅವರು ಬೇಡ ಅಂತ ಹೇಳಿದ್ದಾರೆ. ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವು, ಸಚಿವ ಸಂಪುಟದ ಬಗ್ಗೆ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ವಿ. ಅದು ಒಂದು ಕಡೆಯಲ್ಲಿ ಬಹುತೇಕ ಫೈನಲ್ ಆಗುತ್ತೆ, 10 ಗಂಟೆ ಒಳಗೆ ಗೊತ್ತಾಗತ್ತೆ ಅಂತ ಆಗ್ತಾ ಇತ್ತು. ಸೊ ಇನ್ನೂ ಕಗ್ಗಂಟಾಗಿ ಉಳಿದಿದ್ದು ಅಥವಾ ತುಂಬ ಚಾಲೆಂಜಿಂಗ್ ಅಂತ ಅನ್ನಿಸ್ತಾ ಇದ್ದಿದ್ದು ಈ DCMದೊಂದು, KPCC ಅಧ್ಯಕ್ಷ ಸ್ಥಾನದೊಂದು. DCM 4 ಅಥವಾ 3, ಈ ಕಡೆ KPCC ಅಧ್ಯಕ್ಷ ಯಾರಾಗ್ತಾರೆ, ರೇಸ್ನಲ್ಲಿ ತುಂಬ ಜನ ಇದ್ದಾರೆ ಅಂತ. ಅದಕ್ಕೂ ಆಲ್ಮೋಸ್ಟ್ ಕ್ಲಾರಿಟಿ ಸಿಗ್ತಾ ಇರೋಂಗಿದೆ ಶಿವು. ನೀತಿ, ಇವತ್ತು ಸಂಜೆ 4:05 DK ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಮಾಡಲಿದ್ದಾರೆ. ಸುಮಾರು 11 ಜನ ಸಚಿವರು ಅವರ ಜೊತೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. 10 ಗಂಟೆಗೆ ಅಧಿಕೃತವಾಗಿ AICCಯಿಂದ ಪ್ರಕಟಣೆ ಕೂಡ ಹೊರಬೀಳಲಿದೆ, ಯಾರಿಗೆ ಅಧಿಕೃತವಾಗಿ ನೀಡಿದೆ ಅಂತೇಳಿ. ಸೊ ಇದರ ನಡುವೆ ಕಗ್ಗಂಟಾಗಿ ಉಳಿದಿದ್ದಂಥದ್ದು KPCC ಅಧ್ಯಕ್ಷ ಸ್ಥಾನ, ಹಾಗೆ DCM ಹುದ್ದೆಯ ವಿಚಾರ. 4 DCM ಹುದ್ದೆಗಳನ್ನು ಕ್ರಿಯೇಟ್ ಮಾಡಬೇಕು, 2 DCM ಹುದ್ದೆಗಳನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂತಹ ಚರ್ಚೆಗಳು ಹಿಂದೆ ಬಹಳ ಜೋರಾಗಿ ಆಗಿತ್ತು. ಆದರೆ ಒಂದೇ ಒಂದು DCM ಹುದ್ದೆಯನ್ನು ಕ್ರಿಯೇಟ್ ಮಾಡುವಂತಹ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಂಡಿದೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಯಾಕೆಂದರೆ ಖರ್ಗೆ ಅವರು ಮೊದಲಿಂದಲೂ ಆಸೆ ಇದ್ದಂಥದ್ದು ಪ್ರಿಯಾಂಕ್ ಖರ್ಗೆ ಅವರಿಗೆ DCM ಹುದ್ದೆಯನ್ನು ಕೊಡಿಸ್ಬೇಕು, CM ಸ್ಥಾನಕ್ಕೆ DK ಶಿವಕುಮಾರ್ ಅವರನ್ನು ಕೂರಿಸ್ಬೇಕು ಅನ್ನುವಂಥ ಪ್ರಯತ್ನ ಮೊದಲಿನಿಂದಲೂ ಕೂಡ ಖರ್ಗೆ ಅವರು ಮಾಡಿದರು. ಆದರೆ ಬದಲಾದಂತಹ ಸನ್ನಿವೇಶದಲ್ಲಿ ಈಗ CM ಕುರ್ಚಿಯ ರೇಸಿಗೆ ಪರಮೇಶ್ವರ್ ಅವರ ಹೆಸರು ಮುಂಚೂಣಿಗೆ ಬಂದಿತ್ತು. ಆ ಕಾರಣಕ್ಕೆ ಈಗ DCM ಹುದ್ದೆಯನ್ನು ಪರಮೇಶ್ವರ್ಗೆ ಕೊಡುವ ಬಗ್ಗೆ ಈಗಾಗಲೇ ಅಧಿಕೃತವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತಾ ಇದೆ. ಒಂದೇ ಒಂದು DCM ಹುದ್ದೆ, ಯಾಕೆಂದರೆ 2-3 DCM ಹುದ್ದೆಗಳನ್ನು ಮಾಡಿದ್ದೆ ಆದರೆ ಆಡಳಿತದ ಮೇಲೆ ಎಫೆಕ್ಟ್ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಒಂದು DCM ಹುದ್ದೆಯನ್ನು ತುಂಬೋದಕ್ಕೆ ನಿನ್ನೆ ರಾತ್ರಿ ನಡೆದಂತಹ ರಾಹುಲ್ ಗಾಂಧಿ, ಖರ್ಗೆ ಹಾಗೆ ವೇಣುಗೋಪಾಲ್ ಅವರ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಅನ್ನುವಂಥ ಮಾಹಿತಿ ಇದೆ. ಪರಮೇಶ್ವರ್ ಅವರ ಆಯ್ಕೆ ಬಹುತೇಕವಾಗಿ ಖಚಿತ ಇದೆ, ಅಧಿಕೃತವಾಗಿ ಪ್ರಕಟಣೆ ಹೊರಗೆ ಬೀಳಬೇಕಾಗಿದೆ ಅಷ್ಟೇ. ಇನ್ನು KPCC ಅಧ್ಯಕ್ಷ ಸ್ಥಾನಕ್ಕೆ ತುಂಬ ಬೇರೆ ಬೇರೆ ರೀತಿಯಾದಂಥ ಬೆಳವಣಿಗೆಗಳು ಕೂಡ ಕಳೆದ 1 ವಾರದಿಂದ ನಡೆದಿತ್ತು. ಮೊದಲಿಗೆ KPCC ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರ ಹೆಸರು ಫೈನಲ್ ಆಗಿತ್ತು. ಆದರೆ ಯಾವಾಗ ಸತೀಶ್ ಜಾರಕಿಹೊಳಿ ಅವರು ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರಿಗೆ ಮೋಸವನ್ನು ಮಾಡಿ ಆ ಕಡೆ ತಿರುಗಿದ್ದಾರೆ, DK ಶಿವಕುಮಾರ್ ಅವರ ಬಣವನ್ನು ಸೇರಿಕೊಂಡಿದ್ದಾರೆ ಅನ್ನುವಂತಹ ಚರ್ಚೆಗಳು ಶುರುವಾಯಿತು ಸೋಷಿಯಲ್ ಮೀಡಿಯಾದಲ್ಲಿ. ತದನಂತರದಲ್ಲಿ ಸಿದ್ದರಾಮಯ್ಯ ಅವರು KPCC ಅಧ್ಯಕ್ಷ ಸ್ಥಾನಕ್ಕೆ ಪರಮೇಶ್ವರ್ ಅವರನ್ನು ಕೂರಿಸಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದರು. ರಾಹುಲ್ ಗಾಂಧಿ ಅವರ ಮೇಲೂ ಕೂಡ ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡಿದರು. ಸೊ ಹಾಗಾಗಿ ಜಾರಕಿಹೊಳಿ ಅವರ ಹೆಸರಿನ ಜೊತೆ ಹಲವು ಹೆಸರುಗಳು ಅಲ್ಲಿ ಸೇರ್ಪಡೆಯಾಯಿತು. ಒಂದು ಕಡೆ ಶರಣ್ ಪ್ರಕಾಶ್ ಪಾಟೀಲ್, ಅಪ್ಪಾಜಿ ನಾಡಗೌಡರ ಹೆಸರು ಬಂತು, ಶಿವರಾಜ್ ತಂಗಡಗಿ ಅವರ ಹೆಸರು ಸೇರ್ಕೊಳ್ತು, ಹಾಗೆ BK ಹರಿಪ್ರಸಾದ್ ಅವರ ಹೆಸರುಗಳು ಕೂಡ ಅದರ ಜೊತೆ ಸೇರಿಕೊಳ್ತು. ಇಲ್ಲಿಯವರೆಗೂ ಕೂಡ ಹೆಸರುಗಳ ಬಗ್ಗೆ ದೊಡ್ಡ ಮಟ್ಟದಲ್ಲೇ ಚರ್ಚೆ ಆಯಿತು. ನಿನ್ನೆ ನಡೆದಂತಹ ಸಭೆಯಲ್ಲೂ ಕೂಡ ಇದರ ಬಗ್ಗೆ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಲಾಗಿದೆ. ಅಂತಿಮವಾಗಿ ಶಿವರಾಜ್ ತಂಗಡಗಿ ಅವರು ಕೂಡ ಹಿಂದಕ್ಕೆ ಸರಿದಿದ್ದಾರೆ, ಹಾಗೆ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಹಿಂದಕ್ಕೆ ಸರಿದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅಪ್ಪಾಜಿ ನಾಡಗೌಡರು ಕೂಡ ನನಗೆ ಬೇಡ ಅನ್ನುವಂಥ ಹಿನ್ನೆಲೆಯಲ್ಲಿ ಅವರು ಕೂಡ ಹಿಂದಕ್ಕೆ ಸರಿದಿದ್ದಾರೆ. ಪರಮೇಶ್ವರ್ ನನಗೆ ಈಗಾಗಲೇ KPCC ಅಧ್ಯಕ್ಷನಾಗಿ ನಾನು ಕೆಲಸ ಮಾಡಿದ್ದೇನೆ, ಪ್ರಚಾರ ಸಮಿತಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ, ಹಾಗಾಗಿ ನನಗೆ ಅದು ಬೇಡವೇ ಬೇಡ, DCM ಹುದ್ದೆಯನ್ನು ಕೊಡೋದಾದರೆ ಕೊಡಿ, ಇಲ್ಲದೇ ಇದ್ದರೆ ನಾನು ಶಾಸಕ ಸ್ಥಾನದಲ್ಲೇ ಮುಂದುವರಿತೇನೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಪರೋಕ್ಷವಾಗಿ ರವಾನೆ ಮಾಡಿ ಬಂದಿದ್ದರು. ಹಾಗಾಗಿ ಪರಮೇಶ್ವರ್ ಕೂಡ KPCC ಅಧ್ಯಕ್ಷ ಸ್ಥಾನದಿಂದ ಹಿಂದಕ್ಕೆ ಸರಿದಿದ್ರು. ಅವರಿಗೆ ಈಗ ಅಧಿಕೃತವಾಗಿ DCM ಹುದ್ದೆಯನ್ನು ಕೊಡುವ
ಕೊಡುವಂತಹ ನಿರ್ಧಾರವನ್ನು ನಿನ್ನೆ ತೆಗೆದುಕೊಳ್ಳಲಾಗಿದೆ ಅನ್ನುವಂಥ ಮಾಹಿತಿಗಳು ಈಗ ಸಿಗ್ತಾ ಇದೆ. ಅದರ ಜೊತೆಗೆ ಈಶ್ವರ್ ಖಂಡ್ರೆ ಅವರ ಹೆಸರು ಕೂಡ ಈಗ ನಿನ್ನೆ ರಾತ್ರಿ ಮುಂಚೂಣಿಯಲ್ಲಿತ್ತು. ಆದರೆ ಈಶ್ವರ್ ಖಂಡ್ರೆ ಅವರಿಗೆ ಮೊದಲ ಪಟ್ಟಿಯಲ್ಲಿ ಅವಕಾಶ ಇಲ್ಲ ಅನ್ನುವಂಥದ್ದು ಈಗ ಖಚಿತವಾಗ್ತಾ ಇದೆ. ಶರಣ್ ಪ್ರಕಾಶ್ ಪಾಟೀಲ್ ಅವರನ್ನು ಸಂಪುಟದಿಂದ ಕೊಕ್ಕೊಡಲಾಗತ್ತೆ ಅನ್ನುವಂಥ ಚರ್ಚೆಗಳು ಹಿಂದೆ ಪುನಾರಚನೆ ಸಂದರ್ಭದಲ್ಲಿ ಬಂದಿತ್ತು. ಆದರೆ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಈಗ ಸಂಪುಟದಲ್ಲಿ ಅವಕಾಶ ಸಿಗುತ್ತೆ. ಖರ್ಗೆ ಅವರ ಒಂದು ಹಿತಾಸಕ್ತಿಯ ಮೇಲೆ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಈಗ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಈಗ ಸತೀಶ್ ಜಾರಕಿಹೊಳಿ ಮತ್ತು ಹರಿಪ್ರಸಾದ್ ಅವರ ನಡುವೆ ಈಗ ಪೈಪೋಟಿ ಶುರುವಾಗಿದೆ. ಸತೀಶ್ ಜಾರಕಿಹೊಳಿ ಎರಡೂ ಬೇಕು ಅನ್ನುವಂಥ ಡಿಮ್ಯಾಂಡನ್ನು ಇಟ್ಟಿರೋದ್ರಿಂದ ಸಹಜವಾಗಿ ಇಲ್ಲಿ ಏನು ಮಾಡಬೇಕು, ಯಾಕೆಂದರೆ ನೀವು ಸಚಿವರಾಗಲಿ ಅಥವಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ನೀವು ತೆಗೆದುಕೊಳ್ಳಿ ಅನ್ನುವಂಥ ಒಂದು ಸೂಚನೆಯನ್ನು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ರು ಅಂತೇಳಿ. ಸೊ ಹಾಗಾದರೆ ಸತೀಶ್ ಜಾರಕಿಹೊಳಿ ಎರಡೂ ಬೇಕು ಅನ್ನುವಂಥ ಪಟ್ಟನ್ನು ಹಿಡಿದಿರೋದ್ರಿಂದ ಸಹಜವಾಗಿ ಯಾರಿಗೆ ಕೊಡಬೇಕು ಅನ್ನುವಂಥ ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ. ಬಹುತೇಕವಾಗಿ ಸತೀಶ್ ಜಾರಕಿಹೊಳಿ ಅಥವಾ ಹರಿಪ್ರಸಾದ್ ಇಬ್ಬರಲ್ಲಿ ಒಬ್ಬರಿಗೆ ಈ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ನೀಡಲಾಗತ್ತೆ ಅಂತೇಳಿ ಈಗಷ್ಟೇ ನಮಗೆ ಸಿಗ್ತಾ ಇರುವಂಥ ಮಾಹಿತಿಗಳು. ನೀತಿ. ಓಕೆ, ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗೆ.